ಗಂಗಾ ಸಾಮ್ರಾಜ್ಯೋತ್ಸವ ಮಾಡಬೇಕೆಂಬತಕ್ಕಂಥ ಒಂದು ವಿಷಯವನ್ನು ಅವರು ಮಂಡಿಸಿದ್ರು. ಅವರು 1982 ಸಿ ಕೆ ನಾಗರಾಜರಾವ್ ಅವರು ತಲಕಾಡಲ್ಲಿ 3 ವರ್ಷ ಕಂಟಿನ್ಯೂಸ್ ಆಗಿ ಮಾಡಿದ್ರು. ಇದನ್ನು ಅಲ್ಲೇ ಇರ್ತಕ್ಕಂಥ ಗಜವಾಹನ ತೆಗೆದುಕೊಂಡು ಆ ಗಜವಾಹನವನ್ನೇ ಊರಲ್ಲೆಲ್ಲ ಮೆರವಣಿಗೆ ಮಾಡಿ ಇದು ಗಂಗಾ ಸಾಮ್ರಾಜ್ಯೋತ್ಸವ ಅಂತ ಹೇಳಿದ್ರು. ಆದರೆ ಮುಂದೆ ಅವರು ಪಾಪ ಅವ್ರಿಗೆ ವಯಸ್ಸಾಯಿತು ಮತ್ತು ಬೇರೆ ಬೇರೆ ಕಾರಣಗಳಿಂದ ಅವರದನ್ನು ನಿಲ್ಲಿಸಿಬಿಟ್ರು. ಅದರಿಂದ ಈ ಕಡೆಯೂ ಸ್ವಲ್ಪ ಅದ್ರ ಬಗ್ಗೆ ಗಮನ ವಹಿಸ್ಬೋದು, ಒಳ್ಳೆಯದು. ಎರಡನೇದು, ಒಂದು ಸ್ವಾಮೀಜಿಗಳಲ್ಲಿ ನಾನೊಂದು ಅರಿಕೆ ಮಾಡ್ಕೊಳ್ತೀನಿ. ದಯವಿಟ್ಟು ಮಂಗಳೂರಿನಲ್ಲಿರ್ತಕ್ಕಂಥ ಕೊಂಕಣಿ ಭಾಷಾ ಕೇಂದ್ರವನ್ನು ಒಂದು ಸಾರಿ ಸಂದರ್ಶಿಸಿ. ಒಂದು ಸಮೂಹಕ್ಕೆ, ಒಂದು ಸಮುದಾಯಕ್ಕೆ ಹೇಗೆ ಉದ್ಯೋಗಗಳನ್ನು ಒದಗಿಸ್ಬೋದು ಎಂಬತಕ್ಕಂಥದ್ದನ್ನು ದಯವಿಟ್ಟು ಒಂದಿನ ಇದ್ದರೂ ಸರಿ, ಅಥವಾ ನೀವು ಅಂತಲ್ಲ ಯಾರಾದರೂ ಸರಿ, ನಿಮ್ಮಲ್ಲಿರ್ತಕ್ಕಂಥ ಯಾರಾದರೂ ಸರಿ ಹೋಗಿ ಸ್ವಲ್ಪ ದಯವಿಟ್ಟು ತಿಳ್ಕೊಂಬನ್ನಿ. ಯಾಕೆಂದರೆ ನಾವೇ ಪರಮ ಶ್ರೇಷ್ಠರಲ್ಲ, ನಮಗಿಂತಲೂ ಬೇರೆ ಬೇರೆ ಜನ ಇರ್ತಾರೆ ಎಂಬತಕ್ಕಂಥದ್ದು ಕೂಡ ನಾವು ತಿಳ್ಕೊಳ್ಬೇಕು. ಯಾಕೆಂದರೆ ನಾನು ಯಾಕೆ ಹೇಳ್ತಾ ಇದ್ದೀನಿ, ನಾನು ಸ್ವಲ್ಪ ದೇಶ ತಿರುಗೋ ಒಂದು ಹಿನ್ನೆಲೆಯಲ್ಲಿ ನಾನು ಹೋಗ್ತಾ ಇದ್ದೀನಿ. ಅಲ್ಲಿ ವಾರಕ್ಕೊಂದು ಸಾರಿ ಅಥವಾ 15 ಸಾರಿ ಹೆಣ್ಮಕ್ಳನ್ನೆಲ್ಲ ಕರೀತಾರೆ. ಅವರ ಸಮುದಾಯಕ್ಕೆ ಸೇರಿದಂಥ ಹೆಣ್ಮಕ್ಳನ್ನ ಕರೆದು ಅವ್ರಿಗೆ ಕೆಲವು ಟ್ರೈನಿಂಗ್ ಕೊಡ್ತಾರೆ. ಒಂದು ದಿನಸಿ ಅಂಗಡಿ ಹೆಂಗೆ ನಡೆಸಬೇಕು ಎಂಬತಕ್ಕಂಥದ್ರ ಬಗ್ಗೆ ಒಂದು ಟ್ರೈನಿಂಗ್ ಕೊಡ್ತಾರೆ, ಒಂದು ಹೊಲಿಗೆ ಅಂಥದ್ರ ಬಗ್ಗೆ ಟ್ರೈನಿಂಗ್ ಕೊಡ್ತಾರೆ. ಮತ್ತು ಹುಡುಗರನ್ನೆಲ್ಲ ಸೇರಿಸ್ತಾರೆ. ಕೆಲವು ಸಾರಿ ಸಣ್ಣ ಹುಡುಗರನ್ನೆಲ್ಲ ಸೇರಿಸಿ ಅವ್ರಿಗೆ ಹೇಗೆ ಒಂದು ಇಂಡಸ್ಟ್ರಿ ಇರ್ಬೋದು, ಇನ್ನೊಂದಿರ್ಬೋದು, ಪ್ರಮೋಟ್ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಟ್ರೈನಿಂಗ್ ಕೊಡ್ತಾರೆ. ಅದು ತಿಂಗಳಲ್ಲಿ ಒಂದು ಸಾರಿ ಆಗ್ಬೋದು, ವಾರದಲ್ಲಿ ಒಂದು ಸಾರಿ ಆಗ್ಬೋದು. ಇದು ಕೊಂಕಣಿ ಭಾಷಾ ಕೇಂದ್ರ ಮಂಗಳೂರು ಅಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ಬಸ್ತಿ ವಾಮನ ಶೆಣೈ ಅವರು ಇದನ್ನು ಸ್ಥಾಪನೆ ಮಾಡಿದವರು. ಅವರ ವಿಗ್ರಹನೂ ಇದೆ ಅಲ್ಲಿ. ಮತ್ತು ಆ ಚಟುವಟಿಕೆಗಳನ್ನು ನಮ್ಗೆ ಹೋದರೆ ತೋರಿಸ್ತಾರೆ ಅವ್ರು ಏನೇನು ಮಾಡ್ಬೋದು ಅನ್ನೋದ್ರ ಬಗ್ಗೆ. ಇದು ಆಫ್ ದಿ ರೆಕಾರ್ಡ್, ನನ್ನ ವಿಷಯಕ್ಕೆ ಸಾವನ್ ಕೊಟ್ಟಿದ್ದಲ್ಲ. ಆದರೆ ಒಂದು ಸಮುದಾಯದವರೆಲ್ಲ ಇಲ್ಲಿ ಸೇರಿರುವಾಗ ಅವ್ರ ಮುಂದೆ ನಾನು ಈ ಮಾತನ್ನು ಹೇಳಬೇಕಾದಂಥ ಒಂದು ಸನ್ನಿವೇಶ ಬಂತದು. ಇದು ಎರಡನೇದು. ನೀವು ಉತ್ತರ ಕರ್ನಾಟಕದಲ್ಲಿ ಕೆಲಸ ಮಾಡ್ತಾ ಇದ್ದರೆ ಇಲ್ಲಿಂದ ಹೋಗಿ, ಈ ಹಳೆ ಮೈಸೂರು ಕಡೆಯಿಂದ ಹೋಗಿ, ಮೊದಲು ನಿಮ್ಮನ್ನು ಕೇಳೋದು, ನೀವೇನೋ ಸ್ವಲ್ಪ ಒಳ್ಳೆ ಚೆನ್ನಾಗಿ ಕೆಲಸ ಮಾಡಿಬಿಟ್ರೆ ನೀವೇನು ಬಿಡಪ್ಪ ಹಳೆ ಮೈಸೂರಿನವರು ಅಂತೀವಿ. ಇದೇ ಮತ್ತೆ ಅವ್ರ ಮಾಯಲ್ಲಿ ಬರೋದು. ಯಾಕೆ ಇದು ಹಳೆ ಮೈಸೂರಿನವರು ಅಂತ ಯಾಕೆ ನಮ್ಮನ್ನು ಗುರುತಿಸ್ತಾರೆ ಅವರು? ಇದಕ್ಕೆ ಕಾರಣ ನಮ್ಮಲ್ಲಿ ಹಿಂದಿನಿಂದಲೂ ಬಂದಿರತಕ್ಕಂಥ ಈ ಒಂದು ಹಳೆ ಮೈಸೂರು ಅಂತ ಏನಿದೆ ಒಂದು ಚೌಕಟ್ಟು. ಈ ಮೈಸೂರು ಮಹಾರಾಜರ ಟಿಪ್ಪು ಸುಲ್ತಾನರನ್ನು ಬ್ರಿಟಿಷರು ಸೋಲ್ಸದ ಮೇಲೆ ಅಲ್ಲಿದ್ದಾಗ ಎಷ್ಟು ಹಳೆ ಮೈಸೂರು ಇತ್ತೋ, ಎಷ್ಟು ಗಂಗವಾಡಿ ಪ್ರದೇಶ ಇತ್ತೋ ಅಷ್ಟನ್ನು ಮಾತ್ರ ಹೆಚ್ಚು ಕಡಿಮೆ ನಮ್ಗೆ ಉಳ್ಕೊಳ್ಳುತ್ತೆ. ಉಳಿದಿದ್ದೆಲ್ಲ ಕೂಡ ಬೇರೆ ಬೇರೆಯವರ ಪಾಲಾಗ್ಬಿಡುತ್ತೆ. ಅದು ಈ ಒಂದು ಪ್ರದೇಶದಿಂದ ಹೋದಂಥ ಜನ ಸಹಜವಾಗಿಯೇ ಎರಡು ಥರದವರು. ಒಂದು ಕಷ್ಟಜೀವಿಗಳು, ನೀವು ಯಾವುದೇ ಊರಿಗೆ ಹೋಗಲಿ ಕಷ್ಟಜೀವಿಗಳು. ಒಂದು ಕೊಟ್ಟಂಥ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡ್ತಕ್ಕಂಥವ್ರು. ಇದನ್ನು ನಾವು ಕಲ್ತಿದ್ದಲ್ಲ, ನಮ್ಮ ಪೂರ್ವಿಕರ ರಕ್ತದಲ್ಲಿ ತಲೆತಲಾಂತರದಿಂದ ಬಂದಿರತಕ್ಕಂಥದ್ದು ಇದು. ಆದ್ದರಿಂದಲೇ ನಮ್ಮನ್ನು ಹೋದ ತಕ್ಷಣ ನೀವು ಮೈಸೂರು ಹೈದರಾಬಾದ್ ಕರ್ನಾಟಕಕ್ಕೆ ಹೋಗಿ, ಬಾಂಬೆ ಕರ್ನಾಟಕಕ್ಕೆ ಹೋಗಿ, ಮೊದಲೇನಾದ್ರು ಒಂದು ಚೆನ್ನಾಗಿ ನಾವು ಕೆಲಸ ಮಾಡಿದ್ವಿ ಅಂದ ತಕ್ಷಣವೇ ಮೊದಲು ಅವ್ರ ಬಾಯಲ್ಲಿ ಬರೋದು, ನೀವೇನು ಬಿಡಪ್ಪ ಹಳೆ ಮೈಸೂರಿನವರು ಅಂತಾರೆ. ಅದು ಗಂಗರ ಕಾಲದಿಂದಲೂ ಬಂದಂಥ ಒಂದು ಸಮೃದ್ಧಿ. ಆ ಸಮೃದ್ಧಿಯನ್ನು ಮೈಗೂಡಿಸ್ಕೊಂಡು ನಾವು ಬೆಳೀತಾ ಇರ್ತಕ್ಕಂಥದ್ದು. ಇವತ್ತು ಕೋಲಾರದಲ್ಲಿರ್ತಕ್ಕಂಥ ಬಹುತೇಕ ಕೆರೆಗಳು, ಬೆಂಗಳೂರು ಜಿಲ್ಲೆಯಲ್ಲಿರ್ತಕ್ಕಂಥ ಬಹುತೇಕ ಕೆರೆಗಳು, ತುಮಕೂರು ಜಿಲ್ಲೆಯಲ್ಲಿರ್ತಕ್ಕಂಥ ಬಹುತೇಕ ಕೆರೆಗಳು, ಮತ್ತು ಹಾಸನ ಜಿಲ್ಲೆಯ ಪೂರ್ವಕ್ಕಿರ್ತಕ್ಕಂಥ ಬಹುತೇಕ ಕೆರೆಗಳು ಕಟ್ಟಿರ್ತಕ್ಕಂಥದ್ದು ಗಂಗರ ಕಾಲದಲ್ಲಿ. ಆದ್ದರಿಂದ ಈ ಸಮೃದ್ಧಿ ಎಂಬತಕ್ಕಂಥದ್ದು ನಮಗೆ ಯಾವುದೋ ಒಂದು 500 ವರ್ಷದಿಂದ ಬಂದಿದ್ದಲ್ಲ, ಅಥವಾ 1000 ವರ್ಷದಿಂದ ಬಂದಿದ್ದಲ್ಲ, 1500 ವರ್ಷಗಳಿಂದ ಬಂದಿರತಕ್ಕಂಥದ್ದು ನಮಗೆ ಈ ಸಮೃದ್ಧಿ ಎಂಬತಕ್ಕಂಥದ್ದು. ಆದ್ದರಿಂದಲೇ ಇವತ್ತಿಗೂ ಕೂಡ ನಾವು ಅದನ್ನು ಹಾಳು ಮಾಡ್ತಾ ಇದ್ದೀವಿ. ಕೆರೆಗಳಂದ ತಕ್ಷಣ ಒತ್ತುವರಿ ಮಾಡಿದ ತಕ್ಷಣ ಜಾಸ್ತಿ ನೀರು ನಿಂತ್ಕೊಳುತ್ತೆ. ಕೋಡಿ ಕಿತ್ತಾಕೋದೇ ಒಂದು ದೊಡ್ಡ ಕೆಲಸ. ಹಿಂದೆ ಇವಾಗ ಯಾರು ಕೋಡಿ ಕೇಳೋಕೆ ಹೋಗೋದೇ, ಯಾಕೆಂದರೆ ವ್ಯವಸಾಯನ ಬಿಡ್ತಾ ಇದ್ದಾರೆ ಜನ. ವ್ಯವಸಾಯನ ಬಿಡ್ತಾ ಇರೋದ್ರಿಂದ ಕೋಡಿ ಯಾರು ಕೇಳೋಕೆ ಹೋಗೋದಿಲ್ಲ. ಮೊದಲೆಲ್ಲ ಮಳೆ ಜಾಸ್ತಿ ಆಯ್ತು ಅಂದ ತಕ್ಷಣ ಮೊದಲು ಕಣ್ಣಲ್ಲಿರ್ತಾ ಇತ್ತು ಅಂದರೆ ಈ ಒತ್ತುವರಿ ಮಾಡಿದವ್ರದ್ದು ಕೋಡಿ ಕಡೆಗೆ ಹೋಗಿ ರಾತ್ರಿ ಕೋಡಿ ಕಿತ್ತಾಕ್ಬಿಡೋರು. ಸೊ ಬೆಳಗ್ಗೆ ಬಂದ ತಕ್ಷಣ ಗೌಡರು, ಪಟೇಲರು, ಶಾನುಭೋಗರು ಬಂದು ಅವ್ರದ್ದೇನಪ್ಪ ಕೆಲಸ ಅಂದರೆ ಮತ್ತೆ ಕೋಡಿ ಕಟ್ಟೋದು, ಮಣ್ಣು ತರೋದು, ಆ ಕೋಡಿಯನ್ನು ಸುಸ್ತಿರ್ತಕ್ಕಂಥ. ಇದು ಅಂದರೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಮ್ಮ ಜೀವನ ಪದ್ಧತಿಯಲ್ಲಿ ಎಷ್ಟು ಬದಲಾವಣೆಗಳಾಗ್ತಾ ಇದೆ ಅನ್ನೋದಕ್ಕಷ್ಟೇ. ಇದು ಕರ್ನಾಟಕವನ್ನು 2 ರಾಜವಂಶಗಳು ಭಾಳ ದೀರ್ಘಕಾಲ ಆಳದಂಥವು. ಒಂದು ಗಂಗಾವಾಡಿ ಪ್ರದೇಶವನ್ನು ಆಳದಂಥ ಗಂಗರು, ಇನ್ನೊಂದು ಆಳ್ವಕೇಡವನ್ನು ಆಳದಂಥ ಅಳುಪರು. ಈ ಅಳುಪರಿದಾರಲ್ಲ, ಇವಾಗ ಆಳ್ವ ಅಂತ ಇಟ್ಕೊಳ್ತಾರೆ. ದಕ್ಷಿಣ ಕನ್ನಡದಲ್ಲಿ ಆಳ್ವ ಅಂತ ಇಟ್ಕೊಳ್ತಾರೆ.
ಜೀವರಾಜ ಆಳ್ವ ಇವರೆಲ್ಲ ಇದ್ರಲ್ಲ, ಆ ಆಳ್ವ ಅಂತಕ್ಕಂಥ ಹೆಸರು ಏನಿದೆ, ಕೊನೆಯ ಹೆಸರು ಅದು ಆಳ್ವಕೇಡದಿಂದ ಬಂದಿರತಕ್ಕಂಥದ್ದು. ಆ ಆಳ್ವಕೇಡವನ್ನು ಆಳಿದಂಥ ಅವರು ಭಾಳ ವರ್ಷ ಕಾಲ, ಸುಮಾರು ಹೆಚ್ಚು ಕಮ್ಮಿ ಅವ್ರದ್ದು 1200 ವರ್ಷ ಕಾಲ ರಾಜಭಾರ ಮಾಡ್ತಾರೆ ಅವರು. ಅಂದರೆ ಇವತ್ತು ಮೊನ್ನೆವರೆಗೂ ಅವರು ಸಣ್ಣ ಸಣ್ಣ ಮಾಂಡಲಿಕರಾಗಿ ದಕ್ಷಿಣ ಕನ್ನಡದಲ್ಲಿ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅವರೆಲ್ಲ ಆಳ್ವಿಕೆ ನಡೆಸೋರು. ಹಾಗೆ ಗಂಗರ ಕಾಲದಲ್ಲೂ ಕೂಡ, ಗಂಗರು ಕೂಡ ಸುಮಾರು 650 ವರ್ಷಗಳ ಕಾಲ ನಮ್ಮ ಕರ್ನಾಟಕವನ್ನು, ವಿಶೇಷವಾಗಿ ಕರ್ನಾಟಕದ ಮೈಸೂರು, ಹಳೆ ಮೈಸೂರು ಭಾಗವನ್ನು ಆಳ್ವಿಕೆ ನಡೆಸಂಥವ್ರು. ಒಂದು ಕಾಲಕ್ಕೆ ಇವರ ಆಳ್ವಿಕೆ ಎಷ್ಟಿತ್ತು ಅಂದರೆ, ಸುಮಾರು ತಮಿಳುನಾಡಿನ ಉತ್ತರ ಭಾಗ ಅಂದರೆ ಆ ಕಾವೇರಿಯ ಮುಖಜ ಭೂಮಿಯನ್ನು ಸೇರಿಸ್ಕೊಂಡು ಕೃಷ್ಣಾ ನದಿವರೆಗಿತ್ತದು. ಅದು ಇಮ್ಮಡಿ ಭೂತಗನ ಕಾಲಕ್ಕೆ ನಾನು ಮತ್ತೆ ಬರ್ತೀನಿ ಅದಕ್ಕೆ. ಹೀಗೆ ಇಂಥ ಒಂದು ಹಿನ್ನೆಲೆ ಉಳ್ಳಂಥ ಒಂದು ರಾಜ್ಯ ಈ ಗಂಗರ ಸಾಮ್ರಾಜ್ಯ. ಸಾಮಾನ್ಯವಾಗಿ ನೀವು ಸ್ತ್ರೀ ಪುರುಷನ ಬಗ್ಗೆ ಅವ್ರು ಹೇಳಿದ್ರು, ನಮ್ಮ ಬೋರ್ಲಿಂಗೇಂದ್ರ ಸಾಕಷ್ಟು ಮಾಹಿತಿ ಕೊಟ್ಟಿದ್ದಾರೆ. ಸ್ತ್ರೀ ಪುರುಷನ ಹೆಸರಲ್ಲಿ ಸ್ತ್ರೀ ಪುರುಷ ಮಂಗಲ ಅಂತ ತಮಿಳ್ನಾಡಿನಲ್ಲಿ ಒಂದು ಊರು ಇದೆ, ನೀವು ನೆನಪಿಟ್ಕೊಳ್ರಿ. ಎಷ್ಟು ಪ್ರಭಾವಶಾಲಿ ಆಗಿದೆ ಅನ್ನೋದು ನಿಮಗೆ ನೆನಪಾಗುತ್ತೆ. ಯಾಕೆಂದರೆ ಇವತ್ತಿನ ಬೆಳ್ಳಿಮಲೆಯವರೆಗೆ ಒಂದು ರಾಜ್ಯ ಇದ್ದಿದ್ದು. ಅದು ಮೆಡ್ರಾಸ್ ಗೌರ್ಮೆಂಟಲ್ಲಿ ಬಂದಂಥ ಅನೇಕ ದಾಖಲೆಗಳಲ್ಲಿ ಈ ಸ್ತ್ರೀ ಪುರುಷ ಮಂಗಲ ಅಂತ ಒಂದು ಊರನ್ನು ಅವರು ಮೆನ್ಷನ್ ಮಾಡ್ತಾರೆ. 1930 ಸುಮಾರಿಗೆ ಆ ವಂದವಾಸಿ ತಾಲೂಕಲ್ಲಿ ಉತ್ತರ ಆರ್ಕಾಡ್ ಜಿಲ್ಲೆಯಲ್ಲಿ ಆ ಊರಿತ್ತು ಎಂಬತಕ್ಕಂಥದ್ರ ಬಗ್ಗೆ ಒಂದು ದಾಖಲೆಯನ್ನು ಕೊಡ್ತಾರೆ. ಅಂದರೆ ಸ್ತ್ರೀ ಪುರುಷ ಮಂಗಲ. ಹಾಗೆ ನಾವು ನೋಡ್ತೀವಿ ಚತುರ್ವೇದಿ ಮಂಗಲ, ಏನು ರಾಜರಾಜ ಚೋಳ ಚತುರ್ವೇದಿ ಮಂಗಲ ಇದಲ್ಲ, ಇದಕ್ಕಿಂತ ಮೊದಲೇ ರಾಜಮಲ್ಲ ಚತುರ್ವೇದಿ ಮಂಗಲ ಎಂಬತಕ್ಕಂಥದ್ದು ತಮಿಳುನಾಡಿನಲ್ಲಿ ಒಂದು ಭಾಗವಾಗಿತ್ತು ಎಂಬತಕ್ಕಂಥದ್ದು ಕೂಡ ಭಾಳ ಮುಖ್ಯ ಇಲ್ಲಿ. ಅಂದರೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಎಷ್ಟು ಪ್ರಭಾವಶಾಲಿ ರಾಜರಾಗಿದ್ದರು ಎಂಬತಕ್ಕಂಥದ್ದು ಇದಷ್ಟೇ. ಅಷ್ಟು ಪ್ರಭಾವಶಾಲಿ ರಾಜರಾಗಿದ್ದಕ್ಕೆ ಅವರ ಹೆಸರಲ್ಲಿ ನಾಡುಗಳಿಗೆ ಹೆಸರು ಕೊಟ್ಟರವರು, ಊರುಗಳಿಗೆ ಹೆಸರು ಕೊಟ್ಟರು. ಇಲ್ಲಿ ಭೂತಗ ಎಂಬತಕ್ಕಂಥವರು ಗಂಗರಲ್ಲಿ ಇಬ್ಬರು ಬರ್ತಾರೆ. ಏನು ಈ ಭೂತಗ ಅಂದರೆ? ಭೂತಗ ಅಂದರೆ ಅರ್ಥ ಏನು? ಭೂತಗ ಅಂದರೆ ಏನು ಅರ್ಥ ಅಲ್ಲ, ಭೂತೇಶ್ವರ ಎಂಬತಕ್ಕಂಥದ್ದು. ಈ ಭೂತೇಶ್ವರ ದೇವಸ್ಥಾನ ನೀವು ಬಾದಾಮಿಯಲ್ಲಿ ನೋಡಿರೋ ಗೊತ್ತಾಗುತ್ತೆ. ಬಾದಾಮಿಯಲ್ಲಿ ನೀವು ಯಾರಾದರೂ ಹೋದರೆ ಆ ಕೆರೆಯಿಂದ ಆಚೆಗೆ ದಂಡೆಯಲ್ಲಿ ಆ ಕಡೆಗೆ ಇರ್ತಕ್ಕಂಥದ್ದು, ನೀರಿನ ಮಧ್ಯೆ ಇರ್ತಕ್ಕಂಥದ್ದೇ ಅದು ಭೂತನಾಥ ದೇವಸ್ಥಾನ ಅಂತ ಹೇಳ್ತೀರಿ ನೀವು. ಅದು ಭಾಳ ಒಂದು ಕಾಲಕ್ಕೆ ಭಾಳ ಪ್ರಸಿದ್ಧವಾದಂಥ ಒಂದು ಭೂತನಾಥ ದೇವಸ್ಥಾನ, ಭೂತೇಶ್ವರ ದೇವಸ್ಥಾನ. ಶಾಸನಗಳೆಲ್ಲ ಅದನ್ನು ಭೂತೇಶ್ವರ ದೇವಸ್ಥಾನ ಅಂತ ಕರೆದಿರ್ತಕ್ಕಂಥದ್ದು. ಬಾದಾಮಿ ಚಾಲುಕ್ಯರ ಕಾಲದ ಒಂದು ನಿರ್ಮಾಣ ಅದು. ಆ ಭೂತೇಶ್ವರ ದೇವಸ್ಥಾನದ ಹೆಸರಲ್ಲೇ ಈ ಭೂತಕ ಎಂಬತಕ್ಕಂಥ ಹೆಸರು ಬಂದಿರ್ತಕ್ಕಂಥ. ಹಿಂಗೇನೇನು ಭೂತಕ ಅಂದರೆ ಭೂತ ಅಂತಲ್ಲ, ಅದು ಆ ಭೂತೇಶ್ವರ ಎಂಬತಕ್ಕಂಥ ಹೆಸರಲ್ಲಿ, ದೇವರ ಹೆಸರಲ್ಲಿ ಈ ಭೂತಕ ಎಂಬತಕ್ಕಂಥ ಹೆಸರನ್ನು ಇವ್ರು ಕೊಟ್ಟಿರ್ತಕ್ಕಂಥದ್ದು. ಗಂಗರಲ್ಲಿ ಇಬ್ಬರು ಭೂತಕರು ಬರ್ತಾರೆ. ಒಂದು ಮೊದಲೇ ಅವನು ಸ್ತ್ರೀ ಪುರುಷ, ಅವರು ನಮ್ಮ ಬೋರ್ಲಿಂಗೇಂದ್ರ ಹೇಳಿದಾಗೆ ಲೋಕವಾಗಿ ಅವನು ಬದುಕ್ತಾನೆ. ಅವನು ಬರೀ ವೀರನಲ್ಲ, ಅದು ಲೋಕೋತ್ತರ ವೀರನಾಗಿ. ಯಾಕೆಂದರೆ ಭಾಳ ದೊಡ್ಡ ಸೈನ್ಯ ಅದು, ರಾಷ್ಟ್ರಕೂಟರ ಸೈನ್ಯವನ್ನು ಎದುರಿಸಿ ತನ್ನ ಮಗನನ್ನು ಸೆರೆ ಹಿಡ್ಕೊಂಡು ಹೋಗ್ತಾರೆ. ಶಿವಮಾನನ್ನು ಇಮ್ಮಡಿ ಶಿವಮಾನನ್ನು ಸೆರೆ ಹಿಡ್ಕೊಂಡು ಹೋಗ್ತಾರೆ ಯಾರು ರಾಷ್ಟ್ರಕೂಟರು. ಆದರೂ ಅವನು ಜಗ್ಗೋದಿಲ್ಲ, ಆದರೂ ಬಗ್ಗೋದಿಲ್ಲ, ಅವರಿಗೆ ತಲೆ ಬಾಗಿಸೋದಿಲ್ಲ ಅವನು. ಮತ್ತು ಇನ್ನೊಬ್ಬ ಮಗ ವಿಜಯಾದಿತ್ಯ ಯುದ್ಧದಲ್ಲಿ ಸಾಯ್ತಾನೆ ಅವನು, ಆದರೂ ಅವನು ಸೋಲೋದಿಲ್ಲ, ಸೋಲು ಒಪ್ಕೊಳ್ಳೋದಿಲ್ಲ. ರಾಜಧಾನಿ ತಲಕಾಡಿಂದ ಮಂಡ್ಯಗೆ ಶಿಫ್ಟ್ ಮಾಡ್ತಾನೆ ಅವನು. ಏಕೆಂದರೆ ಅವರು ಅಟ್ಯಾಕ್ ಅಲ್ಲಿಂದ ಆ ಕಡೆಯಿಂದ ಉತ್ತರದ ಕಡೆಯಿಂದ ಜಾಸ್ತಿ ಆಗ್ತಾಯಿತ್ತು. ದಕ್ಷಿಣದಲ್ಲಿ ತಲಕಾಡನ್ನು ರಾಜಧಾನಿಯಾಗಿ ಇಟ್ಕೊಂಡ್ರೆ ಅದನ್ನು ಎದುರಿಸೋಕ್ಕಾಗೋದಿಲ್ಲ ಅಂದ್ಬಿಟ್ಟು ತನ್ನ ರಾಜಧಾನಿಯನ್ನೇ ಮಂಡ್ಯಗೆ ಶಿಫ್ಟ್ ಮಾಡ್ತಾನೆ ಅವನು. ಮಂಡ್ಯಗೆ ಶಿಫ್ಟ್ ಮಾಡಿ ಅಲ್ಲಿ ಅವರನ್ನು ಎದುರಿಸ್ತಾನೆ. ಈಚನೂರು ಅಂತ ಇವತ್ತಿಗೂ ಇದೆ, ಅಲ್ಲಿ ತಿಪ್ಟೂರು ತಾಲೂಕಲ್ಲೆಲ್ಲ ಅಲ್ಲೆಲ್ಲ ಯುದ್ಧಗಳಾಗುತ್ತೆ, ಭಾಳ ದೊಡ್ಡ ಯುದ್ಧಗಳಾಗುತ್ತೆ, ಭಾಳ ಜನ ಸಾಯ್ತಾರೆ, ಭಾಳ ವೀರರು ಸಾಯ್ತಾರೆ. ಆದರೆ ಸೋತರೂ ಕೂಡ, ಮಗ ಸೆರೆ ಹೋದರೂ ಕೂಡ ಆತ ಅವರಿಗೆ ಸೆರೆಯಾಳಾಗೋದಿಲ್ಲ, ತಲೆ ಬಾಗಿಸೋದಿಲ್ಲ. ಈ ಯುದ್ಧ ಎಷ್ಟು ವರ್ಷ ನಡೆದಿರ್ಬೋದು? ಈ ರಾಷ್ಟ್ರಕೂಟ ಮತ್ತು ಗಂಗರ ಯುದ್ಧ ಸುಮಾರು 90 ವರ್ಷಗಳ ಕಾಲ ನಡೆದೈತ್ರಿ ಯುದ್ಧ. 1 ವರ್ಷ ಅಲ್ಲ, 2 ವರ್ಷ ಅಲ್ಲ, ಒಂದು ಯುದ್ಧಕ್ಕೆ ಯಾವತ್ತೋ ಒಂದು ನಮ್ಮ ಪಾಕಿಸ್ತಾನ ಭಾರತ ಯುದ್ಧ ಆದ ತಕ್ಷಣವೇ ಇಲ್ಲ, ಪಾಕಿಸ್ತಾನ ಚೇತರಿಸ್ಕೊಳ್ಬೇಕಾದ್ರೆ 50 ವರ್ಷ ಬೇಕು, ಇಲ್ಲ ನಾವು ಚೇತರಿಸ್ಕೊಳ್ಬೇಕಾದ್ರೆ 30 ವರ್ಷ ಬೇಕು. ಇಂಥ ಒಂದು ಯುದ್ಧ ರಾಷ್ಟ್ರಕೂಟರ ಮೇಲೆ ಒಂದು ಸಾರಿ ಅಲ್ಲ 10 ಸಾರಿ ಈ ಯುದ್ಧ ನಡೆದಿದೆ. 90 ವರ್ಷಗಳ ಕಾಲ ರಾಷ್ಟ್ರಕೂಟರನ್ನು ಎದುರಿಸ್ಕೊಂಡು ಇವ್ರು ಬದುಕಿದ್ದಾರೆ ಎಂಬತಕ್ಕಂಥದ್ದು. ಅದು ಇಲ್ಲಿನ ಒಂದು ಸಮೃದ್ಧಿಯನ್ನು ತೋರಿಸ್ತಕ್ಕಂಥದ್ದು. ಈ ಪ್ರದೇಶದ ಒಂದು ಸಮೃದ್ಧಿಯನ್ನು, ಅಂದರೆ ಎಷ್ಟು ಯುದ್ಧಗಳಾದರೂ ಕೂಡ ಚೇತರಿಸ್ಕೊಳ್ಬೋದು ಎಂಬತಕ್ಕಂಥ ಒಂದು ಸಮೃದ್ಧಿಯನ್ನು ಈ ಗಂಗವಾಡಿ ಪ್ರದೇಶ ತೋರಿಸಿತ್ತು ಎಂಬತಕ್ಕಂಥದ್ದನ್ನು ನಾವು ಇದನ್ನು ತಿಳ್ಕೊಳ್ಬೇಕು. ಯಾಕೆಂದರೆ 90 ವರ್ಷ ಒಬ್ಬ ದೊಡ್ಡ ರಾಜರು, ನೀವು ರಾಷ್ಟ್ರಕೂಟರು ಅಂದ ತಕ್ಷಣವೇ ನೆನಪಿಟ್ಕೊಳ್ಳಿ, ದಕ್ಷಿಣದ ಯಾವ ರಾಜನೂ ಕೂಡ ಉತ್ತರದಲ್ಲಿ ಆಳ್ವಿಕೆ ನಡೆಸಿಲ್ಲ, ಉತ್ತರದಲ್ಲಿ. ಆದರೆ ರಾಷ್ಟ್ರಕೂಟರೊಬ್ಬರೇ
ಕನೂಜಿಂದ ಆಳ್ವಿಕೆ ನಡೆಸ್ತಾರೆ. ಇಲ್ಲಿಂದ ಹೋಗಿ ಕನೂಜನ್ನು ಗೆದ್ಕೊಂಡು ಅಲ್ಲಿಂದ 4 ವರ್ಷ ರಾಜ್ಯಭಾರ ಮಾಡ್ತಾರೆ ಅವರು. ಅಂಥ ಪ್ರಖ್ಯಾತವಾದಂಥ ಭಾಳ ಬಲಿಷ್ಠವಾದಂಥ ಒಂದು ರಾಜ್ಯ ಅವ್ರು ಹೇಳ್ಕೊಳ್ತಾರೆ ಒಂದು ಸಾರಿ, ಕರ್ನಾಟಕ ಬಲ ಅನ್ನೋದೊಂದಿತ್ತು ಚಾಳುಕ್ಯರ ಹತ್ರ. ಆ ಕರ್ನಾಟಕ ಬಲವನ್ನು ಸೋಲಿಸ್ತವ್ರು ನಾವು ಎಂಬತಕ್ಕಂಥ ಒಂದು ಜೋರಾಗಿ ಹೇಳ್ಕೊಳ್ತಾರೆ ಅವರು. ಅಂಥ ಒಂದು ಸೈನ್ಯವನ್ನು ನಾವು ಸೋಲಿಸ್ತಂಥವ್ರು ಅವ್ರಿಗಿಂತ ಪವರ್ಫುಲ್ ಆದಂಥ ಒಂದು ಸೈನ್ಯ ಅದು. ಅಂಥ ಸೈನ್ಯವನ್ನು ಗಂಗರು ಎದುರಿಸಿ ಸೆರೆ ಸಿಕ್ಕಿದ್ರೂ ಸರಿ, ಅದು ಏನೇ ಆದರೂ ಕೂಡ ಅವರಿಗೆ ಸರೆಂಡರ್ ಆಗದಿರ ಇದಾಗ್ತಾರೆ. ಒಂದು ಸಾರಿ ಮಾತ್ರ ಶಿವಮಾರ್ನನ್ನು ಅವರು ಸೆರೆ ಹಿಡ್ಕೊಂಡು ಹೋಗ್ತಾರೆ. ಆದರೆ ಇಲ್ಲಿ ಒಬ್ಬನನ್ನು ನೇಮಿಸ್ತಾರೆ, ಕಂಬಯ್ಯ ಎಂಬತಕ್ಕಂಥವ್ನು ನೇಮಿಸ್ತಾನೆ. ಆ ಕಂಬಯ್ಯ ಅವನನ್ನು ನೇಮಿಸಿದಾಗ ಇವರು ರಾಷ್ಟ್ರಕೂಟ ವಿರುದ್ಧನೇ ದಂಗೆ ಹೇಳ್ತಾನೆ. ಆಗ ಮತ್ತೆ ಶಿವಮಾರ್ನನ್ನು ಕಳಿಸ್ತಾರೆ, ಹೋಗಪ್ಪ ಅವನ ಕೈಲಿ ಆಗೋದಿಲ್ಲ, ನೀನೇ ನನ್ನ ಅಡಿಯಾಳಾಗಿ ಅಥವಾ ನನ್ನ ಸಾಮಂತನಾಗಿ ನೀನು ಅಲ್ಲೇ ಮತ್ತೆ ರಾಜ್ಯಭಾರ ಮಾಡುತ್ತಾನೆ. ಆದರೆ ಮತ್ತೆ ಶಿವಮಾರ ಮತ್ತೆ ಅವನು ದಂಗೆ ಹೇಳ್ತಾನೆ, ಮತ್ತೆ ಸೈನ್ಯವನ್ನು ಕೂಡಿಸ್ಕೊಂಡು ಮತ್ತೆ ಅವನು ಮಾನ್ಯಕೇಟದ ಸೆರೆಯಲ್ಲೇ ಅವನ ಅಂತ್ಯದ ಕಾಣ್ತಾನೆ. ಹೀಗೆ ಇಂಥ ಒಂದು ಶಿವಮಾರ ಅವನ ಮಕ್ಕಳು ಅಧಿಕಾರಕ್ಕೆ ಬರೋದಿಲ್ಲ. ಅವನಿಗೆ ಒಂದನೇ ಮಾರಸಿಂಹ ಯುವರಾಜನಾಗೇ ಸಾಯ್ತಾನೆ ಅವನು. ಯಾಕೆ ರಾಜನಾಗೋದಿಲ್ಲ, ಯಾಕೆ ಅವರಪ್ಪ ರಾಜನಾಗಿರ್ತಾನೆ. ಹೀಗಾಗಿ ಇವನಿಗೆ ಚಾನ್ಸೇ ಇಲ್ಲ ರಾಜನಾಗೋದಕ್ಕೆ, ಯುವರಾಜನಾಗೇ ಸಾಯ್ತಾನೆ ಅವನು. ಇವನ ತಮ್ಮ ಒಬ್ಬ ಇರ್ತಾನೆ ವಿಜಯಾದಿತ್ಯ, ಸತ್ನಲ್ಲ ವಿಜಯಾದಿತ್ಯ. ಆಗ ಶಿವಮಾರನೇ ಇಲ್ಲ ವಿಜಯಾದಿತ್ಯನ ಮಗನಿಗೆ ಪಟ್ಟ ಕಟ್ಟಿಬಿಡಿ ಅಂತ ಹೇಳ್ತಾನೆ. ವಿಜಯಾದಿತ್ಯನ ಮಗನಿಗೆ ಪಟ್ಟ ಕಟ್ಟಿ ಅಂದಾಗ ಶಿವಮಾರನ ಇನ್ನೊಬ್ಬ ಮಗ ಇರ್ತಾನೆ, ಅವನು ರೆಬೆಲ್ ಆಗ್ತಾನೆ. ರೆಬೆಲ್ ಆಗಿ ಅವನೇನು ಮಾಡ್ತಾನೆ, ತಮಿಳ್ನಾಡಿಗೆ ಹೋಗ್ಬಿಟ್ಟು ತಮಿಳುನಾಡಿನ ಗಂಗಾವಂಶವನ್ನು ಸ್ಥಾಪನೆ ಮಾಡ್ತಾನೆ. ಅವನು ಪೃಥ್ವೀಪತಿ ಅಂತ ಹೆಸರಿಟ್ಕೊಂಡು ಪೃಥ್ವೀಪತಿ ಗಂಗಾರಸರು ಎಂಬತಕ್ಕಂಥ ಒಂದು ಶಾಖೆಯನ್ನೇ ತಮಿಳುನಾಡಿನಲ್ಲಿ ಆತ ಆರಂಭಿಸ್ತಾನೆ. ಇಲ್ಲಿಂದ ಆಚೆಗೆ ರಾಚಮಲ್ಲ ಬರ್ತಾನೆ. ಮುಂದೆ ರಾಚಮಲ್ಲ ಆದಮೇಲೆ ಇನ್ನೊಬ್ಬರು ಬರ್ತಾರೆ. ಅಲ್ಲಿ ಒಬ್ಬ ರಾಚಮಲ್ಲನ ಮಗ ಭೂತಗ ಬರ್ತಾನೆ. ಇಲ್ಲಿಗೆ ಈ ಸ್ತ್ರೀ ಪುರುಷನ ಕಾಲದಲ್ಲಿ ಆರಂಭವಾದಂಥ ಯುದ್ಧ 760ರಲ್ಲಿ ಆರಂಭವಾದಂಥ ಯುದ್ಧ ಹೆಚ್ಚು ಕಡಿಮೆ 860ಕ್ಕೆ ಬಂದಿರುತ್ತೆ. ಅಂದರೆ ಸುಮಾರು 850-860ಕ್ಕೆ ಬಂದಿರುತ್ತೆ. ಯುದ್ಧಗಳು ಸಾಕಾಗಿರುತ್ತೆ ಎರಡೂ ಕಡೆ. ಆಗ ಅಮೋಘ ವರ್ಷ ರಾಷ್ಟ್ರಕೂಟಲ್ಲಿ ರಾಜ್ಯಭಾರ ಮಾಡ್ತಾ ಇರ್ತಾರೆ. 1ನೇ ಅಮೋಘ ವರ್ಷ, ಅವನ ಹೆಸರು ನೀವು ಕೇಳಿರ್ಬೋದು. ಆ ಅಮೋಘ ವರ್ಷ ತನ್ನ ಮಗಳನ್ನು ಇಮ್ಮಡಿ ರಾಚಮಲ್ಲನ ಮಗ 1ನೇ ಭೂತಗನಿಗೆ ಕೊಟ್ಟು ಮದುವೆ ಮಾಡ್ತಾನೆ. ಆ 1ನೇ ಭೂತಗನಿಗೆ ಕೊಟ್ಟು ಮದುವೆ ಮಾಡಿದ ಮೇಲೆ ಈ 90 ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ನಡೀತಾ ಇದ್ದಂಥ ಯುದ್ಧ ಅಲ್ಲಿಗೆ ಒಂದು ಅಂತ್ಯ ಬಂತು. ಅಂದರೆ ಮದುವೆಯ ಒಂದು ಸಂಬಂಧಗಳ ಮೂಲಕ ಯುದ್ಧವನ್ನು ಕಾಣಿಸ್ತಾರೆ. ಇದರಿಂದ 2 ಅನುಕೂಲ ಆಗುತ್ತೆ ರಾಷ್ಟ್ರಕೂಟರಿಗೆ ಅನುಕೂಲ ಆಗುತ್ತೆ ಗಂಗರಿಗಿಂತ. ಏನು ಅನುಕೂಲ? ಈಗ ಅವರೇನು ಮಾಡ್ತಾರೆ, ದಕ್ಷಿಣದಲ್ಲಿ ಇವರನ್ನು ಬಿಟ್ಬಿಡ್ತಾರೆ, ಇವ್ರ ಪಾಡಿಗೆ ಇವ್ರನ್ನ. ನೀವು ದಕ್ಷಿಣದಲ್ಲಿ ಈ ಪಲ್ಲವರನ್ನು ನೀವು ಪಲ್ಲವರ ಒಂದು ಸೇನೆಯನ್ನು ಅಥವಾ ಪಲ್ಲವರ ದಾಳಿಯನ್ನು ನೀವು ತಡ್ಕೊಂಡಿಲ್ಲಿರಿ. ಸೊ ಇವ್ರ ಸೈನ್ಯ ಏನಾಗುತ್ತೆ, ಉತ್ತರದ ಕಡೆ ಹೊರಟೋಗುತ್ತೆ. ಉತ್ತರ ಭಾರತದ ಪ್ರದೇಶಗಳನ್ನು ಗೆಲ್ಲೋದಕ್ಕೆ ಹೊರಟೋಗುತ್ತೆ. ಈ ಒಂದು ಅನುಕೂಲ ಈ ಮದುವೆಯಿಂದ ಆಗುತ್ತೆ. ಇಲ್ಲಿಂದ ಆಚೆಗೆ ಗಂಗರು ಪ್ರಭಾವಶಾಲಿಗಳಾಗ್ತಾ ಬರ್ತಾರೆ. ಒಂದಲ್ಲ ಥರದಲ್ಲಿ ರಾಜ್ಯವನ್ನು ವಿಸ್ತಾರ ಮಾಡ್ತಾ ಹೋಗ್ತಾರೆ. ಮತ್ತು ಅಲ್ಲಿದ್ದಂಥ ಸಣ್ಣ ಪುಟ್ಟ ಮಾಡಲಿಕ್ಕರನ್ನೆಲ್ಲ ತಮ್ಮ ವಶಕ್ಕೆ ತೆಗೆದುಕೊಡ್ತಾರೆ. ಹೀಗಾಗಿ ಮತ್ತು ಇಲ್ಲಿಂದ ಆಚೆಗೆ ಶಾಂತಿ ನೆಲೆಸಿದ್ರಿಂದ ಕೆರೆಗಳನ್ನು ಕಟ್ಟಿಸ್ತಕ್ಕಂಥದ್ದು, ಅಗ್ರಹಾರಗಳನ್ನು ನಿರ್ಮಿಸ್ತಕ್ಕಂಥದ್ದು ಇವೆಲ್ಲವೂ ನಡೀತಾ ಹೋಗುತ್ತೆ. ಮತ್ತು ಪುನಶ್ಚೇತನ ನಮ್ಮ ರಾಜ್ಯ ಪುನಶ್ಚೇತನವಾಗುತ್ತೆ. 1ನೇ ಭೂತಗ ಅಮೋಘ ವರ್ಷ ನಳಿಯ ರಾಜನಾಗೋದಿಲ್ಲ, ರಾಜ್ಯ ಆಳೋದಿಲ್ಲ. ಅವನು ಬಹುಶಃ ಅವನು ಭಾಳ ಬೇಗ ಸತ್ತಿರಬೇಕು, ಇಲ್ಲ ಯಾವುದಾದ್ರು ಯುದ್ಧದಲ್ಲಿ ಸತ್ತಿರಬೇಕು ಅವನು. ಹೀಗಾಗಿ ಅವನು ರಾಜ್ಯಭಾರಕ್ಕೆ ಬರೋದಿಲ್ಲ ಅವನು. ಆದರೆ ಅವನ ಮಗ ನೀತಿ ಮಾರ್ಗ ಎಂಬತಕ್ಕಂಥ 1ನೇ ರಾಚಮಲ್ಲ ಮುಂದೆ ರಾಜನಾಗ್ತಾನೆ. ಆ 1ನೇ ರಾಚಮಲ್ಲ ರಾಜನಾದಮೇಲೆ ಅವನ ಮಕ್ಕಳಿರೋದಿಲ್ಲ. ಅವನ ತಮ್ಮನಿಗೆ ಮತ್ತು ಅವನ ತಮ್ಮ 1ನೇ ನೀತಿ ಮಾರ್ಗನಿಗೆ ಮಕ್ಕಳಾಗುತ್ತೆ. ಇವರಿಬ್ಬರು ಏನು ಮಾಡ್ತಾರೆ, ದೊಡ್ಡಪ್ಪ ಮತ್ತು ಚಿಕ್ಕಪ್ಪನ ಮಗ ಇವರಿಬ್ಬರು ಸೇರ್ಕೊಂಡು ಜಂಟಿ ರಾಜ್ಯಭಾರ ಮಾಡ್ತಾರೆ. ಇದು ಭಾಳ ವಿಶೇಷ. ರಾಚಮಲ್ಲ ತನ್ನ ತಮ್ಮನ ಮಗನನ್ನೇ ರಾಜನನ್ನಾಗಿ ಮಾಡಿ ತಾನೂ ರಾಜನಾಗಿ ಇಬ್ಬರು ಜಂಟಿ ಆಡಳಿತ ನಡೆಸ್ತಾರೆ. ಇಬ್ಬರು ಜಂಟಿಯಾಗಿ ಶಾಸ್ತ್ರ ಹೊರಡಿಸಿದ್ದಾರೆ. ಇದು ಭಾಳ ವಿಶೇಷ. ಇಲ್ಲಿಂದ ಆಚೆಗೆ ಈ ನೀತಿ ಮಾರ್ಗನ ಮಗನೇ ಇಮ್ಮಡಿ ಭೂತಗ. ಇವನಿಗೆ ಭೂತಗ ಅಂತ ಹೆಸರು ಕೊಡ್ತಾರೆ. ಈ ಭೂತಗ ಇವನು ರಾಜ್ಯಭಾರ ಬರೋ ಮೊದಲು ಹೆಗ್ಗಡದೇವನ ಕೋಟೆ ತಾಲೂಕು, ಅಂದರೆ ಈ ಒಂದು ಪುನ್ನಾಡು ಅಂತ ಏನಿದೆ, ಪುನ್ನಾಡು ಏರಿಯಾ, ಹೆಗ್ಗಡದೇವನ ಕೋಟೆ ತಾಲೂಕಿನ ಪ್ರದೇಶವನ್ನು ಈ ನರಸಿಂಹ ಆಳ್ತಾ ಇರ್ತಾನೆ. ಅಂದರೆ ಭೂತಗನ ದೊಡ್ಡ ಮಗ ನೀತಿ ಮಾರ್ಗನ ದೊಡ್ಡ ಮಗ ಆಳ್ತಾ ಇರ್ತಾನೆ. ಮತ್ತು ಅವರನ್ನು ಸೋಲಿಸಿ
ಬೂತಗ ಅಧಿಕಾರಕ್ಕೆ ಬರ್ತಾನೆ. ಯಾಕೆ ಅಧಿಕಾರಕ್ಕೆ ಬರ್ತಾನೆ ಬೂತಗ? ಇವನು ಕೊನೆಯವನು ಬೂತಗ, ಮೂರನೇವನು. ಯಾಕೆಂದರೆ ಇವನು ಮತ್ತೆ ರಾಷ್ಟ್ರಕೂಟ ಮೂರನೇ ಕೃಷ್ಣನ ತಂಗಿಯನ್ನು ಮದುವೆ ಆಗ್ತಾನೆ. ನೋಡಿ ಎಂಥ ಸಂಬಂಧಗಳು. ರಾಷ್ಟ್ರಕೂಟ ಮೂರನೇ ತಂಗಿಯನ್ನು ಮದುವೆ ಆದಮೇಲೆ ಶಕ್ತಿ ಬರುತ್ತೆ, ಇವನು ಬಲ ಬರುತ್ತೆ. ಆ ಬಲ ಬಂದಾಗ ಏನು ಮಾಡ್ತಾನೆ, ತಮ್ಮ ಅಣ್ಣ ನರಸಿಂಹನನ್ನು ಮೂಲೆಗೆ ತಳ್ಳಿಬಿಟ್ಟು ತಾನು ರಾಜ್ಯಭಾರಕ್ಕೆ ಬರ್ತಾನೆ. ಈ ಯುದ್ಧಗಳು ನಡೆದಿದ್ದು ಭಾಳಷ್ಟು ಕಡೆಗಳಲ್ಲಿ ಯುದ್ಧ ನಡೆದ ಬಗ್ಗೆ ದಾಖಲೆಗಳಿದೆ. ಭಾಳ ಜನ ಇದನ್ನು ಒಪ್ಕೊಳ್ಳೋದಿಲ್ಲ, ಅವತ್ತು ಪ್ರತಿಭಟಿಸ್ತಾರೆ, ಇದನ್ನು ಬೂತಗನನ್ನು ಪ್ರತಿಭಟಿಸ್ತಾರೆ. ನೀನು ನಿಮ್ಮ ಅಣ್ಣನನ್ನು ಪಕ್ಕಕ್ಕೆ ತಳ್ಳಿ ರಾಜ್ಯಭಾರಕ್ಕೆ ಬಂದಿದ್ದು ಭಾಳ ದೊಡ್ಡ ತಪ್ಪು, ನಿನ್ನನ್ನು ನಾನು ಮನ್ನಿಸೋದಿಲ್ಲ ಅಂತ ಹೇಳ್ತಾರೆ. ಆದರೆ ಪವರ್ ಇರುತ್ತೆ, ಶಕ್ತಿ ಇರುತ್ತೆ. ಆ ಶಕ್ತಿಯ ಒಂದು ಹಿನ್ನೆಲೆಯಲ್ಲಿ ಬೂತಗ ತನ್ನ ಒಂದು ಬಿಗಿಯಾದಂಥ ಒಂದು ಆಡಳಿತವನ್ನು ಹಿಡ್ಕೊಳ್ತಾನೆ. ಹೀಗೆ ಬಂದಂಥ ಒಂದು ಅಧಿಕಾರಕ್ಕೆ ಬಂದಂಥ ಪಟ್ಟಕ್ಕೆ ಬಂದಂಥ ಈತ ಈ ಬೂತಗ ಅವನ ಮಾಡಿದಂಥ ಕೆಲಸಗಳಲ್ಲಿ ಭಾಳ ಪ್ರಮುಖವಾದಂಥ ಒಂದು ಘಟನೆ ಅಂದರೆ ತಕ್ಕೋಲಂ ಯುದ್ಧ. ರಾಷ್ಟ್ರಕೂಟಕ್ಕೆ ಸಪೋರ್ಟಾಗಿ ನಿಂತ್ಕೊಳ್ತಾನೆ. ರಾಷ್ಟ್ರಕೂಟಕ್ಕೆ ಸಪೋರ್ಟಾಗಿ ನಿಂತು ಆಗ್ತಾನೆ ಪಲ್ಲವರನ್ನು ಸೋಲಿಸಿ ಚೋಳರು ಉರೈಯೂರನ್ನು ಬಿಟ್ಟು ತಂಜಾವೂರು ಕಡೆಗೆ ಬಂದಿರ್ತಾರೆ. ಅವರ ಮೂಲ ರಾಜಧಾನಿ ಕಾವೇರಿಯ ತೀರದಲ್ಲಿದ್ದಂಥ ಉರೈಯೂರು. ಆ ಉರೈಯೂರನ್ನು ಬಿಟ್ಟು ತಂಜಾವೂರನ್ನು ರಾಜಧಾನಿ ಮಾಡಿಕೊಂಡು ಪಲ್ಲವರನ್ನು ಸೋಲಿಸಿ ತಾವು ರಾಜರಾಗಿರ್ತಾರೆ. ಇಂಥ ಸನ್ನಿವೇಶದಲ್ಲಿ ಇವರನ್ನು ಗೆಲ್ಲಬೇಕು ಅಂದ್ಬಿಟ್ಟು ರಾಷ್ಟ್ರಕೂಟರು ಏನು ಮಾಡ್ತಾರೆ, ರಾಷ್ಟ್ರಕೂಟರ ಸೈನ್ಯ ಬರುತ್ತೆ. ರಾಷ್ಟ್ರಕೂಟರ ಸೈನ್ಯದೊಡನೆ ಇಮ್ಮಡಿ ಬೂತಗ ಅರ್ಥಾತ್ ರಾಷ್ಟ್ರಕೂಟ ಕೃಷ್ಣನ ತಂಗಿಯ ಗಂಡ ಇಲ್ಲಿ ಒಂದು ನೊಳಂಬರ ಸೈನ್ಯ, ಯಾವುದು ಹೇಮಾವತಿ ಅಂತ ಏನಿದೆ, ಇಂಜೇರು ಅಂತ ಇವತ್ತು ಹಳೆಯ ಇಂಜೇರು, ಇವತ್ತಿನ ಹೇಮಾವತಿ, ಮಡಕ್ಸಿರ ತಾಲೂಕಿನ ಹೇಮಾವತಿ, ಅದನ್ನು ಆಳ್ತಾ ಇದ್ದಂಥವರು. ಆ ನೊಳಂಬರ ಸೇನೆ ಮತ್ತಿತರ ಸೇನೆಗಳನ್ನು ಜಂಟಿ ಮಾಡಿಕೊಂಡು ಆತ ಯುದ್ಧಕ್ಕೆ ಹೋಗ್ತಾನೆ. ಮೊದಲನೇ ಯುದ್ಧ ಬೇತಮಂಗಲದಲ್ಲಿ ನಡೆಯುತ್ತೆ, ಬೇತಮಂಗಲದಲ್ಲಿ ನಡೆಯುತ್ತೆ ಮೊದಲನೇ ಯುದ್ಧ. ಮೊದಲೇ ಒಂದು ಘರ್ಷಣೆ. ಅದಾದಮೇಲೆ ಮುಂದಕ್ಕೆ ತಕ್ಕೋಲಂವರೆಗೂ ಹೋಗುತ್ತೆ. ತಕ್ಕೋಲಂ ಅಂದರೆ ಕಂಚಿ ಹತ್ರ ಇರ್ತಕ್ಕಂಥ ಒಂದು ಗ್ರಾಮ. ಆ ಕಂಚಿ ಹತ್ರ ಹೋಗ್ತಕ್ಕಂಥದ್ದು ಅಲ್ಲಿ ನಡೆದಂಥ ಒಂದು ಯುದ್ಧ ಡಿಸಿಸಿವ್ ಬ್ಯಾಟಲ್ ಅಂತ. ಅದನ್ನು ಯಾಕೆ ಡಿಸಿಸಿವ್ ಅಂದರೆ, ನಮ್ಮಲ್ಲಿ ಭಾಳ ಇತಿಹಾಸಕಾರರು ಹೇಳ್ತಾರೆ ಯಾವ ರಾಜರು ಕೂಡ ಯುದ್ಧದಲ್ಲಿ ಭಾಗವಹಿಸಿಲ್ಲ, ಬರೀ ಸೈನಿಕರು ಮಾತ್ರ ಕಳಿಸ್ತಾಯಿದ್ರು ಅಂತ. ನಿಮ್ಮ ನೆನಪಿರಲಿ, ಅಮೋಘ ವರ್ಷ ಹುಟ್ಟಿದ್ದು ಯುದ್ಧ ಭೂಮಿಯಲ್ಲಿ, ನರ್ಮದಾ ನದಿ ತೀರದಲ್ಲಿ ಯುದ್ಧ ನಡೀತಾ ಇದ್ದಾಗ ಯುದ್ಧ ಭೂಮಿಯಲ್ಲಿ ಅವನು ಹುಟ್ಟಿದ್ದು ಅಮೋಘ ವರ್ಷ, ಅಂದರೆ ಅವರ ಅಪ್ಪ ಯುದ್ಧಕ್ಕೆ ಹೋಗಿದ್ದ ಅಂತ. ಹಾಗೆ ಇನ್ನೂ ಅನೇಕ ವಿಕ್ರಮಾದಿತ್ಯ, 6ನೇ ವಿಕ್ರಮಾದಿತ್ಯನ ಅವನ ತಂದೆ ಅಲ್ಲಿ ಹುಟ್ಟಿದ್ದು ಅದು ನರ್ಮದಾ ನದಿ ತೀರದಲ್ಲಿ. ಆದ್ದರಿಂದ ನಮ್ಮಲ್ಲಿ ಭಾಳಷ್ಟು ಈ ಒಂದು ಕಲ್ಪನೆಗಳಿಗೆ ಬೇರೆ ಬೇರೆ ಥರ ಇತಿಹಾಸಕಾರರು ಬೇರೆ ಬೇರೆ ಥರ ಒಂದು ಇದು ಬರೆದಿರ್ತಾರೆ. ಆದರೆ ಹಾಗಲ್ಲ, ಅದು ಹಿಂದೆ ರಾಜರೇ ಸ್ವತಃ ಯುದ್ಧಕ್ಕೆ ಹೋಗ್ತಾಯಿದ್ರು. ಹೀಗಾಗಿ ಬೂತಗ ಯುದ್ಧಕ್ಕೆ ಹೋಗ್ತಾನೆ. ಯುದ್ಧಕ್ಕೆ ಹೋದಂಥ ಅವನಿಗೆ ಸಪೋರ್ಟಾಗಿ ಈ ಮಣಲೇರ ಎಂಬತಕ್ಕಂಥವನು, ಇವತ್ತಿನ ಕುಡಿಕೆಬೇವೂರು ಕೇಳಿದ್ದೀರ, ಚನ್ನಪಟ್ಟಣ ಹತ್ರ ಕುಡಿಕೆಬೇವೂರು, ಆ ಕುಡಿಕೆಬೇವೂರಿನ ಅಲ್ಲಿ ದೇವಸ್ಥಾನ ಕಟ್ಟಿಸಿರೋದು ಅವನೇ, ಮಣಲೇರ ಎಂಬತಕ್ಕಂಥವನು. ಆ ತಿಮ್ಮಪ್ಪನ ಬೆಟ್ಟದಲ್ಲಿ ಕಟ್ಟಿಸಿರ್ತಕ್ಕಂಥದ್ದು ಕೂಡ ಅವನೇ. ಯಾರು? ಮಣಲೇರ ಎಂಬತಕ್ಕಂಥವನು. ಅಂದರೆ 900 ಅಂದರೆ ಇವತ್ತಿಗೆ 1100 ವರ್ಷಗಳ ಹಿಂದೆ ಅಲ್ಲಿ ಆಳ್ತಾ ಇದ್ದಂಥ ವ್ಯಕ್ತಿ. ಅವನು ಕೂಡ ಜೊತೆಯಲ್ಲಿ ಹೋಗ್ತಾನೆ. ಹೋಗಿ ಭಾಳ ಭೀಕರವಾದಂಥ ಯುದ್ಧ ಆಗುತ್ತೆ. ಆ ಯುದ್ಧ ಏನು ಅಂದರೆ, ಇವನು ಆನೆಯ ಮೇಲೆ ಹೋಗ್ತಾ ಇದ್ದಾನೆ, ಯಾರು? ಬೂತಗ. ಆ ಕಡೆಯಿಂದ ರಾಜಾದಿತ್ಯ, ಚೋಳರ ಅರಸ ರಾಜಾದಿತ್ಯನೂ ಅವನು ಕೂಡ ಸೈನ್ಯ ತೆಗೆದುಕೊಂಡು ಎದುರು ಆಗ್ತಾರೆ. ಅಂದರೆ ಇವನು ಆನೆಯನ್ನು ಸೀದಾ ರಾಜಾದಿತ್ಯನ ಆನೆ ಹತ್ರ ಬಿಡ್ತಾನೆ. ಆಗ ಬಿಸಿಗೆಯ ಕಳನಾಗಿ ಸುರಗಿರಿದು ಕೊಂದ ಅಂತ. ಬಿಸಿಗೆಯ ಕಳ ಅಂದರೆ 2 ಆನೆಗಳನ್ನು ಬಿಟ್ಟಂಥ ಸನ್ನಿವೇಶದಲ್ಲಿ 2 ಆನೆಗಳು ತಿಕ್ಕಾಡ್ತಾ ಇರ್ತವೆ, ಭಾಳ ರೋಷಾಭೀಷಣ. ಯಾಕೆಂದರೆ ಕುಡಿಸಿರ್ತಾರೆ, ಅವಕ್ಕೆಲ್ಲ ಕುಡಿಸಿ ಇವನು ಚುಚ್ಚುತ್ತಾ ಇರ್ತಾನೆ, ಮೇಲ್ಗಡೆ ಕುಡ್ತಿರೋನು ಅದಕ್ಕೆ ಚುಚ್ಚು ಬಿಡ್ತಾ ಇರ್ತಾನೆ. ಕುಡಿದಿರೋದು ಬೇರೆ, ಚುಚ್ಚೋದು ಬೇರೆ, ಇವೆಲ್ಲ ಅದೇನು ಮಾಡ್ತವೆ, ಪ್ರಾಣದ ಮೇಲೆ ಹಂಗು ತೊರೆದು ಆ ಆನೆ ಮೇಲೆ ಬಿಡುತ್ತೆ ಅದು. ಸೊ ಅಂಥ ಸನ್ನಿವೇಶದಲ್ಲಿ ಬಲಿಷ್ಠವಾದಂಥ ಒಂದು ಆನೆ ಇನ್ನೊಂದು ಆನೆಯ ಸೊಂಡ್ಲನ್ನು ಹಿಡ್ಕೊಂಡ್ಬಿಡುತ್ತೆ ಬಿಗಿಯಾಗಿ. ಆ ಸೊಂಡ್ಲನ್ನು ಹಿಡ್ಕೊಂಡಾಗ ಏನಾಗುತ್ತೆ, ಅದು ಅಲ್ಲಿಗೆ ಸುಮ್ಮನೆ ಆಗ್ತದೆ. ಮೊದಲು ಈ ಮಾವಟ್ಟಿಗೆ ಏನು ಮಾಡ್ತಾನೆ, ಆ ಮಾವಟ್ಟಿಗೆ ನಾನು ಕೊಂದುಬಿಡ್ತಾನೆ, ಈ ಮಾವಟ್ಟಿಗೆ ಆ ಮಾವಟ್ಟಿಯನ್ನು ಕೊಂದುಬಿಡ್ತಾನೆ. ಆಗ ಪೂರ್ತಿ ಆನೆ ಕಂಟ್ರೋಲ್ ತಪ್ಪೋಯ್ತಾವೆ. ಅಂಥ ಸನ್ನಿವೇಶದಲ್ಲಿ ಏನು ಮಾಡ್ತಾನೆ, ಇಲ್ಲಿರ್ತಕ್ಕಂಥ ಒಂದು ವೀರ, ಇಲ್ಲಿ ಈ ಹೌದಾದಲ್ಲಿ ಕುಳಿತಿರ್ತಕ್ಕಂಥ ವೀರ ಅಲ್ಲಿ 6 ಜಂಪ್ ಮಾಡ್ಕೊಂಡು ಹೋಗಿ ಅಲ್ಲಿ ಕುಳಿತಿರ್ತಕ್ಕಂಥ ಅವನನ್ನು ಕೊಲ್ತಾನೆ. ಅಂಥ ಒಂದು ಯುದ್ಧದಲ್ಲಿ ಬೂತಗ ಏನು ಮಾಡ್ತಾನೆ, ಆನೆಯ ಅಂಬಾರಿಗೆ ಜಂಪ್ ಮಾಡಿ ಚೋಳ ರಾಜನನ್ನು ಆಳ್ವಿಕೆ ನಡೆಸ್ತಾ ಇದ್ದಂಥ ಚೋಳ ರಾಜನನ್ನು ಅಂಬಾರಿಯಲ್ಲೇ ಕೊಲ್ತಾನೆ ಎಂಬತಕ್ಕಂಥದ್ದು. ಅವನ ಅಂಬಾರಿಯಲ್ಲಿ ತಿವಿದುಕೊಳ್ತಾನೆ ಎಂಬತಕ್ಕಂಥದ್ದು, ಚುಚ್ಚಿ ಇರಿದು ಕೊಂದಮ್ಮ ಎಂಬತಕ್ಕಂಥ ಒಂದು ಉಲ್ಲೇಖ ಬರುತ್ತೆ. ಇದು ಬೂತಗನ ಒಂದು ಪರಾಕ್ರಮದ ಒಂದು ಸಂಕೇತ. ಇದನ್ನು ಭಾಳ ವಿಶೇಷವಾಗಿ ಆತಕೂರು ಎಂಬತಕ್ಕಂಥ ಒಂದು ಊರಲ್ಲಿದ್ದಂಥ ಸಿಕ್ಕಿದಂಥ ಶಾಸನದಲ್ಲಿ ಭಾಳ ರೋಚಕವಾಗಿ ಕೂಡ ವರ್ಣಿಸಿದ್ದಾರೆ. ಹೀಗಾಗಿ ಬೂತಗ ಎಂಬತಕ್ಕಂಥವನು ಬರೀ
ಇದು ಮೂರನೇ ಕೃಷ್ಣನ ಬಾಮಯ್ಯನಾಗಿರಲಿಲ್ಲ. ಯುದ್ಧಶಾಸ್ತ್ರಗಳಲ್ಲೂ ಕೂಡ ಮತ್ತು ಆನೆ ಮೇಲೆ ಯುದ್ಧ ಮಾಡ್ತಕ್ಕಂಥ ಒಂದು ಪರಿಣಿತಿಯನ್ನು ಕೂಡ ಆತ ಭಾಳ ವಿಪುಲವಾಗಿ ಪಡೆದಿದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ತಿಳ್ಕೊಳ್ಬೇಕು. ಆ ಒಂದು ಯುದ್ಧ ಎಷ್ಟು ಭೀಕರವಾಗಿತ್ತೆ, ಮುಂದೆ ಅದರ ಪರಿಣಾಮ ಏನಾಗುತ್ತೆ ಅಂತಕ್ಕಂಥದ್ದು ಕೂಡ ಭಾಳ ಇಲ್ಲಿ ಮುಖ್ಯ. ಈ ಭೂತಗ ರಾಜ್ಯಭಾರ ಇವನಿಗೆ ಆ ಯುದ್ಧದಲ್ಲಿ ಗೆದ್ದ ತಕ್ಷಣ ಇವನು ತನ್ನ ಭಾವ ಇದ್ನಲ್ಲ ರಾಷ್ಟ್ರಕೂಟ ರಾಜ ಇಮ್ಮಡಿ ಕೃಷ್ಣ, ಇಡೀ ಉತ್ತರ ಕರ್ನಾಟಕದ ಬಹುಭಾಗವನ್ನು ಇವನು ಕೊಟ್ಬಿಡ್ತಾನೆ ಬಳುವಳಿಯಾಗಿ. ಬಳುವಳಿಯ ನಿನ್ನ ಮಗಳನ್ನ ಬೇರೆ ತಂಗಿನ ಬೇರೆ ಕೊಟ್ಟಿದ್ದಾನೆ. ಆ ಒಂದು ಇದು ಮತ್ತು ಯುದ್ಧದಲ್ಲಿ ಜಯವಾಗಿದೆ, ಎರಡನ್ನೂ ಸೇರಿಸ್ಕೊಂಡು ಏನು ಮಾಡ್ತಾನೆ, ಅಪ್ ಟು ಕೃಷ್ಣಾ ನದಿವರೆಗೆ ಇದ್ದಂಥ ಒಂದು ಭೂಮಿಯನ್ನು ಗಂಗರಿಗೆ ಆತ ಕೊಡ್ತಾನೆ. ಬೆಳ್ವಲ 300, ಪುಲಿಗೆರೆ ಇವತ್ತಿನ ಲಕ್ಷ್ಮೇಶ್ವರ ಗದಗ ತಾಲೂಕಿನ ಒಂದು ಗದಗ ಜಿಲ್ಲೆಯ ಒಂದು ತಾಲೂಕು ಕೇಂದ್ರ, ಆಮೇಲೆ ಕಿಸುಕಾಡು ಪಟ್ಟದಕಲ್ಲಿನ ಒಂದು ಪ್ರದೇಶ, ಹೀಗೆ ಮತ್ತು ಬನವಾಸಿ ಪ್ರದೇಶ, ಇಷ್ಟು ಪ್ರದೇಶನು ಅಂದರೆ ಕೃಷ್ಣಾ ನದಿವರೆಗೆ ಇರ್ತಕ್ಕಂಥ ಪ್ರದೇಶವನ್ನು ಅವನಿಗೆ ಬಳುವಳಿಯಾಗಿ ಕೊಡ್ತಾನೆ, ನೀನು ಆಳ್ವಿಕೆ ಮಾಡ್ಕೊಂಡಿರು ಅಂತ. ಈ ಒಂದು ಇಷ್ಟು ವಿಸ್ತಾರವಾದಂಥ ಆಳ್ವಿಕೆ ನಡೆಸೋ ಸನ್ನಿವೇಶದಲ್ಲಿ ಒಮ್ಮೆ ಭೂತಗ ಉತ್ತರ ಕರ್ನಾಟಕ ಕಡೆಗೆ ಹೋಗ್ತಾನೆ, ಅದನ್ನು ರಾಜ್ಯವನ್ನು ಸುಸ್ಥಿರಗೊಳಿಸೋದಕ್ಕಾಗಿ. ಒಂದು ಘಟನೆ ನೀವು ನೆನಪಿಟ್ಕೊಳ್ಬೇಕು. ನಾವು ಭಾಳ ಇತಿಹಾಸದಲ್ಲಿ ಕೇಳಿರ್ತಕ್ಕಂಥದ್ದು ಏನು ಅಂದರೆ, ಈ ಬ್ರಾಹ್ಮಣರಿಗೆ ಶಕ್ತಿ ಇಲ್ಲ, ಯುದ್ಧ ಮಾಡೋದಿಲ್ಲ ಎಂಬತಕ್ಕಂಥದ್ದು. ನಮ್ಮ ಎಲ್ಲ ಇತಿಹಾಸಕಾರರು ಹೇಳ್ಕೊಂಡು ಬಂದಿರೋದು ಅದೇ, ಇವತ್ತಿಗೂ ಹೇಳೋದಾದೆ, ನಾವು ಹ್ಞೂ ಅಂತಲೇ ಅಂದ್ಕೊಂಡೇ ಬಂದಿದ್ದೀವಿ. ಆದರೆ ಇವನು ರೋಣಕ್ಕೆ ಹೋಗ್ತಾನೆ. ಇವನು ರೋಣಕ್ಕೆ ಹೋದಂಥ ಸನ್ನಿವೇಶದಲ್ಲಿ ರೋಣ ಇವತ್ತಿನ ರೋಣ ಏನಿದೆ, ಆ ಗದಗ ತಾಲೂಕಿನ ರೋಣ, ಒಂದು ಕಾಲಕ್ಕೆ ಅದು ಅಗ್ರಹಾರ, ಬ್ರಾಹ್ಮಣರಿಂದ ಕೂಡಿದ್ದಂಥ ಒಂದು ಊರದು. ಅಲ್ಲಿ ಏನು ಮಾಡ್ತಾನೆ ಇವನು, ಟ್ಯಾಕ್ಸ್ ಜಾಸ್ತಿ ಮಾಡಿಬಿಡ್ತಾನೆ. ಟ್ಯಾಕ್ಸ್ ಇರಲಿಲ್ಲ, ಅಗ್ರಹಾರಗಳಿಗೆ ಟ್ಯಾಕ್ಸ್ ಇರ್ತಾ ಇರಲಿಲ್ಲ, ಟ್ಯಾಕ್ಸ್ ಹಾಕ್ಬಿಡ್ತಾನೆ ಇವನು, ಯಾರು ಭೂತಗ. ಆಗ ಅಲ್ಲಿದ್ದಂಥ ಬ್ರಾಹ್ಮಣರು ಪ್ರತಿಭಟಿಸೋದೊಂದೇ ಅಲ್ಲ, ಬಂದಂಥ ಈ ಭೂತಗನ ಸೈನ್ಯವನ್ನು ಇವನು ಭೂತಗ ಮತ್ತೆ ಇವನು ಆನೆ ಮೇಲೆ ಕುಳಿತುಕೊಂಡು ಹೋಗ್ತಾ ಇದ್ದಾನೆ. ಆದರೆ ಇಂಥ ಸೈನ್ಯವನ್ನು ಅಲ್ಲಿನ ಬ್ರಾಹ್ಮಣರು ಎದುರಿಸಿ ಹೋರಾಡಿ ಒಂದಷ್ಟು ಜನ ಸಾಯ್ತಾರೆ ಅಲ್ಲಿ. ನಾವು ಯಾಕೆಂದರೆ ರನ್ನನು ಕೂಡ ಹೇಳ್ತಾನೆ, ಈ ಬ್ರಾಹ್ಮಣರು ಏನಪ್ಪ, ಅವಿದೋ ಎಂಬರ್ ಬೋ ಎಂಬರ್ ಹಿರಿಯಲ್ ಇವರೆತ್ತ ಬಲ್ಲರು, ಕೊಡೋದಕ್ಕೆ ಇವರಿಗೆಲ್ಲಿದೆ, ಮತ್ತು ಈ ಚುಚ್ಚೋದಕ್ಕೆ ಯುದ್ಧ ಮಾಡೋದಕ್ಕೆ ಇವರೇನು ಬಲ್ಲರು ಅಂತ. ಯಾಕೆಂದರೆ ಅವನು ಜೈನ, ಅವನು ಯಾರು ರನ್ನ. ಸೊ ಇದನ್ನೇ ಕೇಳ್ಕೊಂಡು ಬಂದಿತ್ತು. ಆದರೆ ನನಗೆ ವಿಶೇಷ ಅಂದರೆ, ರೋಣದಂಥ ಒಂದು ಊರಲ್ಲಿ ಅಗ್ರಹಾರದಲ್ಲಿ ಇವನು ಹೋಗ್ತಾನೆ, ಟ್ಯಾಕ್ಸ್ ಜಾಸ್ತಿ ಮಾಡ್ತಾನೆ. ಅವನು ಹೇಳ್ತಾನೆ, ಅವನು ಒಬ್ಬ ಬ್ರಾಹ್ಮಣ ಅಲ್ಲಿ ಬಂದು, ನಿನಗೆ ಭೂತಗನಿಗೆ ಹೇಳ್ತಾನೆ ಅವನು, ನಿನಗೆ ಅಕ್ಷತೆಯೊಂದನ್ನು ನೀಯೋದಿಲ್ಲ ಅಂತ. ಇದು ನಮ್ಮ ಬಾಯಲ್ಲಿ ಬರೋದಿಲ್ಲ, ನಮ್ಮ ಬಾಯಲ್ಲಿ ಬರೋದು ಅಕ್ಕಿ ಕಾಳು ಒಂದು ಬರುತ್ತೆ. ಅದೇ ಬ್ರಾಹ್ಮಣರ ಬಾಯಲ್ಲಿ ಬರೋದು, ನಿನಗೆ ಒಂದು ಅಕ್ಷತೆಯನ್ನು ನಾನು ಕೊಡೋದಿಲ್ಲ ಅಂತ ಹೇಳ್ತಾನೆ ಅವನು. ಅಕ್ಷತೆ ಅನ್ನೋ ಪದ ನಮಗೆ ಆ ಉಚ್ಚಾರ ಬರೋದಿಲ್ಲ ನಮಗೆ, ಏಕೆಂದರೆ ನಮಗದು ಗೊತ್ತೇ ಇರೋದಿಲ್ಲ. ನಮಗದು ನಾವೇನಾದ್ರು ಅಕ್ಕಿ ಕಾಳು ಅಂತೀವಿ ಅಷ್ಟೇ ಅದನ್ನು. ಆದರೆ ಅಲ್ಲಿ ಆತ ಹೇಳ್ತಾನೆ, ಪಂಪಾರಿಯ, ನಿನಗೆ ಒಂದು ಅಕ್ಷತೆಯನ್ನು ನಾನು ಕೊಡೋದಿಲ್ಲ, ನೀನೇನು ಮಾಡ್ಕೊಳ್ತೀಯ ಮಾಡ್ಕೋಕು ಅಂತ ಹೇಳ್ತಾನೆ. ಸೈನ್ಯ ಬಿಟ್ಟಾಗ ಆ ಸೈನ್ಯವನ್ನು ಎದುರಿಸಿ ಆ ಪಂಪಾರಿಯ ಸಾಯ್ತಾನೆ. ಇದು ಭೂತಗನ ಕಾಲದಲ್ಲಿ ನಡೆದಂಥ ಒಂದು ಘಟನೆ. ಇದಕ್ಕಾಗಿ ಒಂದು ಶಾಸನ ಹಾಕ್ಸಿದ್ದಾರೆ. ಧಾರವಾಡ ಜಿಲ್ಲಾ ಮ್ಯೂಸಿಯಮಲ್ಲಿ ಆ ಒಂದು ಶಾಸನ ಇದೆ. ಭಾಳ ಸುಂದರವಾದಂಥ ಶಾಸನ, ಇಡೀ ಕರ್ನಾಟಕದಲ್ಲೇ ಇರ್ತಕ್ಕಂಥ ಒಂದು ಸುಂದರವಾದಂಥ ಶಾಸನಗಳಲ್ಲ ಅದು ಒಂದು. ಹೀಗೆ ಈ ಭೂತಗನ ಕಾಲದಲ್ಲಿ ನಡೆದಂಥ ಒಂದು ಯುದ್ಧವನ್ನು ನಾನು ಇಲ್ಲಿ ಹೇಳಬೇಕಿಲ್ಲ. ಎರಡನೇದು, ಈ ಒಂದು ಯುದ್ಧ ಏನೋ ಆಗೋಯಿತು, ಇದರ ಪರಿಣಾಮಗಳೇನು? ಏಕೆಂದರೆ ಸಾಯಿಸಿರ್ತಕ್ಕಂಥದ್ದು ಯಾರೋ ಒಬ್ಬ ಸಣ್ಣ ಮಾಡ್ಲಿಕ್ಕನಲ್ಲ, ಒಬ್ಬ ಆಡಳಿತ ನಡೆಸ್ತಾ ಇದ್ದಂಥ ಆ ಕಡೆ ಭಾಳ ಪ್ರಬಲವಾಗಿದ್ದಂಥ ಒಬ್ಬ ಚೋಳರಾಜನನ್ನು, ಅದು ಯುದ್ಧರಂಗದಲ್ಲೇ ತಿವಿದು ಸಾಯಿಸಿರ್ತಕ್ಕಂಥದ್ದು. ಇಂಥ ಸನ್ನಿವೇಶದಲ್ಲೇ ಗಂಗರ ಮೇಲೆ ಇದು ನಡೆದಿದ್ದು 1950, ಅಂದರೆ ನಮ್ಮ ಗಂಗಾ ಸಾಮ್ರಾಜ್ಯ ಅವನತಿ ಪಡೆದಂಥ ಅದಕ್ಕಿಂತ ಮೊದಲು 50 ವರ್ಷ ಮೊದಲು ನಡೆದಿದ್ದು. ಇಲ್ಲೇನಾಗುತ್ತಾನೆ, ಭೂತಗ ಅವನು 963ವರೆಗೂ ಬದುಕಿರ್ತಾನೆ. 963 ಬದುಕಿ ಇವನ ಮಗ ಮಾರಸಿಂಹ ಬದುಕಿರೋವರೆಗೆ ಯಾರೂ ಕೂಡ ಗಂಗವಾಡಿ ಮೇಲೆ ಬರೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಗಂಗವಾಡಿ ಚೋಳರ ವಶ ಆಗಿದ್ದು, ಮುಂದೆ 995ರಲ್ಲಿ ಮೊದಲನೇಗೆ ಬೇತಮಂಗಲದ ಕಡೆಗೆ ಬರ್ತಾರೆ. ಯಾಕೆಂದರೆ ನೀವೆಲ್ಲ ಅಂದ್ಕೊಂಡಿರ್ಬೋದು, ಮೈಸೂರಿಗೆ ಈ ಕಡೆಯಿಂದ ಬಂದುಬಿಟ್ರು, ಮಲೆ ಮಹದೇಶದ ಕಡೆಯಿಂದ ಬಂದುಬಿಟ್ರು, ಮಲೆ ಮಹದೇಶದ ಕಡೆಯಿಂದ ಬರೋಕ್ಕೆ ಸಾಧ್ಯ ಇಲ್ಲ ಯಾರು, ತಮಿಳು ಸೈನ್ಯ ಬರೋಕ್ಕೆ ಸಾಧ್ಯ ಇರಲಿಲ್ಲ, ಯಾವ ಕಾಲಕ್ಕೂ ಇರಲಿಲ್ಲ. ಅದು ಅವರ ಕಂಚಿ ಕಡೆಯಿಂದ ಬರಬೇಕಾದ್ರೆ ಕಂಚಿ ಕಡೆಯಿಂದ ಬಂದು ಮೊದಲಿಗೆ ಕೋಲಾರದ ಬೇತಮಂಗಲವನ್ನು ಹಿಡಿತಾಯಿದ್ರು. ವಿಜಯಾದಿತ್ಯ ಮಂಗಲ ಅಂತದ್ದು, ಬಾಣ ವಿಜಯಾದಿತ್ಯ ಆಳದಂಥ ಹೆಸರು, ಅವನ ಹೆಸರೇ ವಿಜಯಾದಿತ್ಯ ಮಂಗಲ. ಆ ವಿಜಯಾದಿತ್ಯ ಮಂಗಲನೇ ನಾವು ಬೇತಮಂಗಲ ಅಂತ ಕರಿತೀವಿ. ಸೊ ಅಲ್ಲಿಗೆ ಬರ್ತಾರೆ. ಅಲ್ಲಿಂದ ಮುಂದೆ ಕೋಲಾರಕ್ಕೆ ಬರ್ತಾರೆ. ಕೋಲಾರದಿಂದ ಮುಂದೆ ತಿರುಗಿಕೊಂಡು ನಮ್ಮ ಚನ್ನಪಟ್ಟಣ, ಮಳೂರು ಪಟ್ಟಣದ ಮೇಲೆ ಮದ್ದೂರಿನ ಮೇಲೆ ತಲಕಾಡು ಹೋಗ್ತಕ್ಕಂಥ ಇದು ಆವತ್ತಿನ ಕಾಲದ ದಂಡಿನ ದಾರಿ. ಗಂಗರ ಕಾಲದ ಮೇಲೆ
ಆ ತಲಕಾಡನ್ನು ಹಿಡಿಬೇಕಾದ್ರೆ ತಲಕಾಡನ್ನು ಹಿಡಿದು ರಾಜರಾಜಪುರ ಅಂತ ಅವ್ನು ಕೊಡಬೇಕಾದ್ರೆ ಹೆಸರು ಅವ್ನು ಬಂದಂಥ ದಾರಿ ಇದು ಬೇತಮಂಗಲದ ಕಡೆಯಿಂದ ಬರ್ತಕ್ಕಂಥದ್ದು. ಏಕೆಂದರೆ ತಳಗಡೆಯಿಂದ ಬರೋದಕ್ಕೆ ಆ ಕುರ್ಚಲ್ ಕಾಡಲ್ಲಿ ಸಾಧ್ಯ ಇಲ್ಲ ಅದು. ಏಕೆಂದರೆ